ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೋಹನ್ ಕುಮಾರ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನಿರೋ ಪ್ಲೇಸ್ ಬಂದು ನೇಪಾಲ್ ಕ್ಯಾಪಿಟಲ್ ಆದ ಕಾಠ್ಮಂಡು ಸಿಟಿನ ನ್ಯೂ ರೋಡ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಅಂಡ್ ಇಲ್ಲಿನ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂಡ್ ಇಲ್ಲಿನ ಜನಜೀವನ ಹೇಗಿರುತ್ತೆ, ಸೊ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂಡ್ ಇಲ್ಲಿನ ಮಾರ್ಕೆಟ್ ಹೇಗಿರುತ್ತೆ, ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ತಡ ಮಾಡದೆ ಈ ನ್ಯೂ ರೋಡ್ ಮಾರ್ಕೆಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇಲ್ಲಿನ ವೆಹಿಕಲ್ ಫೆಸಿಲಿಟಿ ತುಂಬಾ ಜಸ್ಟ್ ಸೇಮ್ ಆಸ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. 2 ವೀಲರ್ ನಿಮ್ಗೆ ರೆಂಟಿಗೆ ಸಿಗುತ್ತೆ, 4 ವೀಲರ್ ಸಿಗುತ್ತೆ, ಕ್ಯಾಬ್ಸ್ ಎಲ್ಲ ಸಿಗುತ್ತೆ. ಅದು ಬಿಟ್ರೆ ಬಸ್ಸಸ್ ಬಿಟ್ರೆ ಈ ತರ ಮಿನಿ ವ್ಯಾನ್ಸ್, ಮಿನಿ ಬಸ್ಸಸ್ ಇರುತ್ತೆ. ಸೊ ಇದರಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಇವಾಗ ನಾನು ಕೂಡ ಆ ಮಿನಿ ಬಸ್ ಅಲ್ಲೇ ನಾನು ಬಂದಿದ್ದೀನಿ ಇಲ್ಲಿಗೆ ನ್ಯೂ ರೋಡ್ಗೆ. ನ್ಯೂ ರೋಡ್ ಮಾರ್ಕೆಟ್ ಈಸ್ ಸ್ಪೆಷಲಿ ಎಂತಕ್ಕೆ ಫೇಮಸ್ ಅಂದ್ರೆ ಇಲ್ಲಿ ಎಲ್ಲ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಇಲ್ಲಿ ಅದಕ್ಕೋಸ್ಕರನೇ ಈ ನ್ಯೂ ರೋಡ್ ಫೇಮಸ್. ಸೊ ಇದು ನೋಡ್ತಾ ಇದಾರಲ್ವ, ಇದೇ ನ್ಯೂ ರೋಡ್ ಮೈನ್ ಎಂಟ್ರೆನ್ಸ್. ಸೊ ಇವಾಗ ನಾವು ನ್ಯೂ ರೋಡ್ ಒಳಗೆ ಎಂಟರ್ ಆಗ್ತಾ ಇದೀವಿ. ದೊಡ್ಡವರು ಹೇಳ್ತಾ ಇದಾರೆ ಇವತ್ತು ಬೈಠೀಕಾ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಇಲ್ಲಿನ ಶಾಪ್ಸ್ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಬಟ್ ಆದ್ರೂ ನಿಮ್ಗೆ ನಾನು ಎಲ್ಲ ಒಂದ್ ರೌಂಡ್ ತೋರಿಸ್ಬಿಡ್ತೀನಿ. ಸೊ ನಿಮ್ಗೆ ಏನಾದ್ರೂ ನೀವು ಶಾಪಿಂಗ್ ಮಾಡ್ಬೇಕು ಕಾಠ್ಮಂಡು ಅಲ್ಲಿ ಅಂಡ್ ಕಮ್ಮಿ ಪ್ರೈಸ್ಗೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಸೊ ಇದು ನಿಮ್ಗೆ ಬೆಸ್ಟ್ ಪ್ಲೇಸ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಶಾಪ್ಸೇ ಇವೆ. ಮಾರ್ಕೆಟ್ ಅಂತ ಏಂತ ಕರೀತಾರೆ, ಅದಕ್ಕೆಲ್ವಾ ಕರೆಯೋದು. ಮಾರ್ಕೆಟ್ ಅಲ್ಲಿ ಇಲ್ಲೇ ಹೋದ್ರು ಬರೀ ಅಂಗಡಿಗಳೇ ಕಾಣುತ್ತೆ. ನಿಮ್ಗೆ ಎಲ್ಲಾ ತರ ಅಂಗಡಿಗಳು ಇಲ್ಲಿ ಸಿಕ್ಬಿಡುತ್ತೆ. ಸೊ ನಿಮ್ಗೆ ಏನ್ ಬೇಕೋ, ಡೈಲಿ ಯೂಸಸ್ಗೆ ಏನ್ ಬೇಕೋ ಆ ತರ ಅಂಗಡೀಸು ಇಲ್ಲಿ ಸಿಗುತ್ತೆ. ಸೊ ನೀವು ಎಲ್ಲವನ್ನು ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇಲ್ಲಿನ ಬಿಲ್ಡಿಂಗ್ ನೋಡಿ, ಕಟ್ಟಡ ನೋಡಿ ಎಷ್ಟು ಹಳೆಯದಾಗಿದೆ. ಸುಮಾರು ಹಳೆಯದಾಗಿದೆ, ಒಂದು 300-400 ವರ್ಷ ಹಳೆಯದಾಗಿದೆ. ನೋಡಿದ್ರೆ ಕರೆಕ್ಟ್ ಆಗಿ ಗೆಸ್ ಮಾಡ್ಬೋದು ಎಷ್ಟು ವರ್ಷ ಹಳೆಯಾಗಿದೆ ಅಂತ. ಸೇಮ್ ನಮ್ಮ ಬೆಂಗಳೂರಿನ ಸಿಟಿ ಮಾರ್ಕೆಟ್ ತರ ಸ್ವಲ್ಪ ಅದೇ ತರ ನನಗೆ ಅನ್ಸುತ್ತೆ. ಬಟ್ ಇಲ್ಲಿನ ಕಲ್ಚರ್ ಬೇರೆ, ನಮ್ಮ ಕಲ್ಚರ್ ಬೇರೆ ಅಲ್ಲ, ಎಲ್ಲ ಒಂದೇ. दीदी ये शू कितना है? ये वाला 2600 मतलब 2400 2600 नेपाली रुपीस है. एंड ठीक है. ಸೊ ಈ ತರ ನೋಡಿದ್ರಲ್ಲ, ಈ ತರ ಇರುತ್ತೆ ಶೂಸ್. ಸೈಜಸ್ ಎಲ್ಲ ನಿಮ್ಗೆ ಸಿಗುತ್ತೆ. 24 ಮೇ ಬಿ 2000 ಇಂದ ಕೂಡ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಶೂಸ್ ರೇಟ್. ಇಲ್ಲಿ ಫಾರಿನರ್ಸ್ ಇದಾರೆ ನೋಡಿ. ಮೊದ್ಲೆಲ್ಲ ಫಾರಿನರ್ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡ್ತಾ ಇದ್ರು. ಇವಾಗ ನಾವು ಇಂಡಿಯನ್ಸ್ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡ್ತಾ ಇದೀರಿ. ಅವರು ಜಾಲಿಯಾಗಿ ಸುತ್ತಾ ಇದಾರೆ. ಸೊ ಇಲ್ಲಿ ಇರೋ ಮೂರ್ತಿಗಳು ಬಂದು, ಸೊ ಈ ಕಾಠ್ಮಂಡು ಸಿಟಿನ ಆಳಿದ ರಾಜರ ಶಿಲೆಗಳು ಇಲ್ಲಿ ಮೂರ್ತಿ ಮಾಡಿ ಇಲ್ಲಿ ಮೂರ್ತಿಯನ್ನಾಗಿ ಪ್ರತಿಬಿಂಬಿಸಿದ್ದಾರೆ. ಈ ಬಿಲ್ಡಿಂಗ್ ನೋಡಿ, ಬರೀ ವುಡ್ ಅಲ್ಲಿ ಮಾಡಿದ್ದಾರೆ. ಕಾಠ್ಮಂಡು ಅಂತ ಹೆಸರು ಇದಕ್ಕೆ ಫೇಮಸ್. ಕಾಟ್ ಅಂದ್ರೆ ವುಡ್, ಮಂಡಪ ಅಂದ್ರೆ ಮನೆ. ಬರೀ ವುಡ್ಡಿನ ಶಹರ್, ಕಾಠ್ಮಂಡು ಶಹರ್ ಅಂತಾನೆ ಇದಕ್ಕೆ ಫೇಮಸ್. ಸೊ ಇದರ ಒಳಗೆ ಹೋಗಿ ನಾವು ನೋಡೋಣ ಹೇಗಿದೆ ಅಂತ. ಏನ್ ಪ್ಲೇಸ್ ಅಂತ ನನಗೆ ಗೊತ್ತಿಲ್ಲ. ಇದ್ರ ಒಳಗೆ ತುಂಬಾನೇ ಚೆನ್ನಾಗಿದೆ ಇದು. ಸೊ ಇದು ಒಂದು ದೇವಸ್ಥಾನ. ಸೊ ಈ ದೇವಸ್ಥಾನ, ದೇವರು ಬಂದು ಮಶೀಂದ್ರನಾಥ್ ದೇವಸ್ಥಾನ ಎಂದು ಹೇಳ್ತಾರೆ. ಅಂಡ್ ನೋಡಿ ಇಲ್ಲಿರೋ ಪ್ಲೇಸ್ ನೋಡಿ. ಅಂಡ್ ಇಲ್ಲಿ ಈಗ ಕನ್ಸ್ಟ್ರಕ್ಟ್ ಆಗ್ತಾ ಇರೋ ಹಳೆಯ ಬಿಲ್ಡಿಂಗು ಇದು ಟೆಂಪಲ್. ಅಂಡ್ ಇಲ್ಲಿರೋ ಬಿಲ್ಡಿಂಗ್ಸ್ ಎಲ್ಲ ನೋಡಿ ಎಷ್ಟು ಹಳೆಯದಾಗಿ ಕಾಣುತ್ತೆ.
ಸೊ ಬನ್ನಿ ನಾವು ಹಂಗೆ ನಮ್ಮ ಪಯಣವನ್ನ ಮುಂದುವರಿಸೋಣ. ಕಾಠ್ಮಂಡು, ಎಕ್ಸ್ಪ್ಲೋರಿಂಗ್ ಕಾಠ್ಮಂಡು. ಇಲ್ಲಿ ನಿಮಗೆ ಸೀರೆ ಅಂಗಡಿಗಳು, ಲೇಡೀಸ್ಗೆ ಬೇಕಾದ ಸೀರೆ, ವಸ್ತ್ರಗಳ ಅಂಗಡಿಗಳು ಮತ್ತು ಮೇಕಪ್, ಈ ತರ ಶಾಪ್ಸ್ ಎಲ್ಲ ಇಲ್ಲಿ ತುಂಬಾನೇ ಇರುತ್ತೆ. ಅಂಡ್ ಪ್ರೈಸಸ್ ಕೂಡ ಓಕೆ, ನೆಗೋಷಿಯೇಬಲ್ ಅಂತ ಅನ್ಸುತ್ತೆ. ಬಟ್ ನೀವು ಖಂಡಿತವಾಗ್ಲೂ ಬಾರ್ಗಿಂಗ್ ಮಾಡಬೇಕು. ಬಾರ್ಗನಿಂಗ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಈ ಕಾಠ್ಮಂಡು ಸಿಟಿ ಇಷ್ಟು ಕ್ಲೀನ್ ಆಗಿ ಇರೋದಕ್ಕೆ ಕಾರಣ ಏನಂದ್ರೆ ಕಾರಣ ಇಲ್ದರೆ ಏನು ಇರಲ್ಲ. ಸೊ ಇಲ್ಲಿನ ಮಯೂರ್ ಬಾಲನ್ ಶಾ ಅವರು ಮಯೂರ್ ಆದ ನಂತರ ಈ ಕಾಠ್ಮಂಡು ಸಿಟಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿನ ಸಾಂಗ್ಸ್ ಕೇಳ್ಬೇಕಾದ್ರೆ ರ್ಯಾಪ್ ಸಾಂಗ್, ಅವರೊಬ್ರು ರ್ಯಾಪರು. ಸೊ ಫಸ್ಟ್ ರ್ಯಾಪ್ ಸಾಂಗ್ ಹಾಡ್ತಾ ಇದ್ರು. ಸೊ ಅದಾದ್ಮೇಲೆ ಅವರು ಎಲೆಕ್ಷನ್ ಅಲ್ಲಿ ನಿಂತು ಇಲ್ಲಿನ ಮೇಯರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಅದಾದ ನಂತರ ಕಾಠ್ಮಂಡು ಸಿಟಿನ ತುಂಬಾನೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಕರ್ನಾಟಕ, ಐ ಆಮ್ ನಾಟ್ ಫ್ರಮ್ ಕೆನಡಾ, ಐ ಆಮ್ ಫ್ರಮ್ ಕರ್ನಾಟಕ. ಕನ್ನಡ, ಕಣದಲ್ಲೂ ಕನ್ನಡ, ಬರೀ ಕನ್ನಡ. ನಾವು ಹುಟ್ಟಿದ್ದು, ಬೆಳೆದಿದ್ದು, ತಿಂದಿದ್ದು ಊಟ, ಕುಡ್ದಿದ್ ನೀರು ಎಲ್ಲ ಕರ್ನಾಟಕದಾಗಿರ್ಬೇಕಾದ್ರೆ, ನಮ್ಮ ಮಾತೃಭಾಷೆ ಕನ್ನಡ ಆಗಿರ್ಬೇಕಾದ್ರೆ ನಾವ್ ಇನ್ನೇನ್ ಮಾತಾಡಕ್ಕಾಗುತ್ತೆ ಗುರು? ಕನ್ನಡ ತಾನೇ ಮಾತಾಡಕ್ಕಾಗುತ್ತೆ. ಕನ್ನಡ ಬಿಟ್ಟು ಬೇರೆನ್ನೇನಾದ್ರೂ ಮಾತಾಡಕ್ಕಾಗುತ್ತಾ? ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಸದ್ಯದ ಪರಿಸ್ಥಿತಿ ನೀವು ನೋಡ್ಬೋದು. ಜನರ ಜೀವನ ಹೇಗಿದೆ, ಜನರ ಡೈಲಿ ಲೈಫ್ ಸ್ಟೈಲ್ ಎಲ್ಲ ಹೇಗಿರುತ್ತೆ. ಸೊ ಇಲ್ಲಿ ಚಿಕ್ಕ ಶಾಪ್ಸ್ ಇದೆ ಅಲ್ಲ, ಇವ್ರಿಗೆಲ್ಲ ತುಂಬಾನೇ ಕಷ್ಟ. ಅವರು ದಿನಕ್ಕೆ ಏನಾದ್ರೂ ಅವ್ರಿಗೆ ವ್ಯಾಪಾರ ಆದ್ರೇನೆ ಅವ್ರಿಗೆ ಊಟ ಇದೆಲ್ಲ ಅವ್ರಿಗೆ ಬೇಕಾದ ಹೊಟ್ಟೆ ಪಾಟಿಗೆ ಏನೇನೋ ಮಾಡ್ತಾರೆ. ಸೊ ಅವ್ರು ಹೊಟ್ಟೆ ತುಂಬೋದಕ್ಕೆ ಆ ದಿನಕ್ಕೆ ಕೂಲಿ ಅವರು ಸಂಪಾದನೆ ಮಾಡೋದ್ರೆ ಅವ್ರ ಹೊಟ್ಟೆ ತುಂಬುತ್ತೆ. ಸೊ ಆತರ ಚಿಕ್ಕ ಅಂಗಡಿಗಳೆಲ್ಲ ಇಲ್ಲಿದೆ. ಅಂಡ್ ಇಲ್ಲಿನ ರೋಡ್ ನ ಕಂಡೀಷನ್ ನೀವು ನೋಡ್ಬೋದು. ಸೇಮ್ ಸ್ವಲ್ಪ ಅಂದ್ರೆ ಇದು ತುಂಬಾ ಚಿಕ್ಕ ಗಲ್ಲಿ ಅಲ್ವಾ, ಸೊ ಅದಕ್ಕೆ ಈ ತರ ಇದೆ. ಅಂಡ್ ಫುಲ್ ಡಸ್ಟ್. ಸೊ ಇಲ್ಲಿ ಒಳಗೆ ಓಡಾಡೋದು ತುಂಬಾನೇ ಕಷ್ಟ ಇರುತ್ತೆ. ಸೊ ಇದೆಲ್ಲ ನಮ್ಗೆ ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ. ಸೊ ಯಾಕಂದ್ರೆ ಈ ತರ ಕಂಡೀಷನ್ ಅಲ್ಲಿ ನಾನು ಆಲ್ಮೋಸ್ಟ್ ಬೆಳೆದಿರೋದೇ ನಾನು ಈ ತರ ಕಂಡೀಷನ್ ಅಲ್ಲಿ. ಚಿಕ್ಕ ವಯಸ್ಸಿಂದ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಸೊ ರೋಡ್ಸ್ ಎಲ್ಲ ಆಲ್ಮೋಸ್ಟ್ ನಾ ದೊಡ್ಡವನಾಗ ಗಂಟ ಹಿಂಗೆ ಇತ್ತು. ಅದಾದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಸೊ ಇವಾಗ ವರ್ಲ್ಡ್ ಅಲ್ಲೇ ಎಲ್ಲಾದ್ರೂ ಹೋಗಿ ಬ್ಯಾಂಗ್ಳೂರ್ ಬಗ್ಗೆ ಕೇಳಿದ್ರೆ ಅಷ್ಟು ಪ್ರೌಡ್ ಆಗಿ ಫೀಲ್ ಮಾಡ್ತಾರೆ, ಪ್ರೌಡ್ ಆಗಿ ಹೇಳ್ತಾರೆ ಬ್ಯಾಂಗ್ಳೂರ್ ಇಸ್ ಎ ಗುಡ್ ಸಿಟಿ ಅಂತ. ಸೊ ನೋಡಿದ್ರಲ್ಲ, ಸೊ ಈ ತರ ಎಲ್ಲಾ ಶಾಪ್ಸ್ ಇರುತ್ತೆ ಇಲ್ಲಿ ನಿಮ್ಗೆ. ಅಂಡ್ ನೀವ್ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸೊ ನೀವು ಕಾಠ್ಮಂಡುವಿನ ನ್ಯೂ ರೋಡ್ ಮಾರ್ಕೆಟ್ಗೆ ಬಂದ್ರೆ ನಿಮಗೆ ಯಾವುದೇ ತರ ರೀತಿಯ ಸಾಮಗ್ರಿಗಳು ಅಥವಾ ತಿಂಡಿ ತಿನಿಸುಗಳು ಏನೇ ನಿಮ್ಗೆ ಬೇಕಂದ್ರೆ ಈ ನ್ಯೂ ರೋಡ್ ಮಾರ್ಕೆಟ್ ಅಲ್ಲಿ ಬಂದ್ರೆ ನಿಮ್ಗೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಅಂಡ್ ಸೊ ಇದು ಮೇನ್ ರೋಡ್ಗೆ ನಾವು ಇವಾಗ ಬಂದಾಯ್ತು. ಸೊ ಇಲ್ಲಿ ಒಂದು ಅಂಗಡಿ ಇದೆ. ಸೊ ಇಲ್ಲಿ ನಾನು ಸ್ಟ್ರೀಟ್ ಫುಡ್ ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನಾವು ಮೇಲೆ ಹೋಗ್ತಾ ಇದ್ರಿ ನಾನ್ ವೆಜ್. ಇಲ್ಲಿ ಏನ್ ಸಿಗುತ್ತೆ ಅಂತ ನೋಡೋಣ. ಏನಾದ್ರು ತಿನ್ನಕ್ಕೆ ಸಿಕ್ಕಿದ್ರೆ ಸಾಕು ಗುರು, ಆತ ಫುಲ್ ಟೈರ್ಡ್ ಆಗ್ಬಿಟ್ಟಿದೀನಿ. ಸೊ ಇಲ್ಲಿಂದ ಮೇಲಿಂದ ವ್ಯೂ ನೋಡಿ ಹೇಗಿದೆ, ಸಿಟಿ ವ್ಯೂ. ಅಂಡ್ ಇದು ಮೇನ್ ಜಂಕ್ಷನ್. ಸೊ ಇಲ್ಲಿಂದ ಮಾರ್ಕೆಟ್ಗೆ ಹೋಗ್ಬೋದು. ಸರಿ, ಓಕೆ. ಇಲ್ಲಿ ಮೋಮೋಸ್ ರೆಡಿ ಮಾಡ್ತಾ ಇದಾರೆ. ಸೊ ನಾ ಚಿಕನ್ ಮೋಮೋಸ್ ಆರ್ಡರ್ ಮಾಡಿದ್ದೀನಿ, ಬಿಸಿ ಚಿಕನ್ ಮೋಮೋಸ್.
ಇದು 180 rupees ಅಂತೆ. ಸೊ ನೋಡಿ, ಚಿಕನ್ ಮೊಮೋಸ್ ಆರ್ಡರ್ ಮಾಡಿದ್ದೀನಿ. ಸೊ ಬನ್ನಿ ಚಿಕನ್ ಮೊಮೋಸ್ನ ಟೇಸ್ಟ್ ಮಾಡೋಣ ಹೇಗಿದೆ ಅಂದ್ಬಿಟ್ಟು. ಸೊ ಚಿಕನ್ ಮೊಮೋಸ್ ನೋಡಿ ಟೇಸ್ಟ್ ಮಾಡೋಣ ಹೇಗಿದೆ ಅಂದ್ಬಿಟ್ಟು. ಬಿಸಿ ಇದೆ. ಸಖತ್ತಾಗಿದೆ ಇದು ಮೊಮೋಸ್. ಈ ಮನುಷ್ಯನ್ಗೆ ಊಟದ ಬೆಲೆ ಯಾವಾಗ ಗೊತ್ತಾಗೋದು? ಊಟನೇ ಸಿಗದಿರ ಫುಲ್ ಸುಸ್ತಾಗ್ಬಿಟ್ಟಿರ್ತಾರೆ ನೋಡಿ, ಹೊಟ್ಟೆ ಎಸಿತಾ ಇರುತ್ತೆ. ಅವಾಗ ತಂಗಳನ್ನ ಸಿಕ್ಕಿದ್ರು ಕೂಡ ಅವನಿಗೆ ಮೃಷ್ಟಾನ ಸಿಕ್ಕದಂಗ ಅನ್ಸುತ್ತೆ. ಸೊ ಅದೇ ತರ ನನಗೆ ಇವಾಗ ಅನಿಸ್ತಾ ಇರೋದು. ನೋಡ್ಗುರು, ಕುರಿನ ತುಂಬ್ಕೊಂಬಂದಂಗ್ ತುಂಬ್ಕೊ ಬರ್ತಾರೆ ಈ ವ್ಯಾನ್ ಅಲ್ಲಿ. ಅದ್ ಹೆಂಗಾದ್ರೂ ಕುತ್ಕೊಂಡಿರ್ತಾರೋ ಲೇಡೀಸ್, ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿನ ಜನಗಳಿಗೆ ಸೊ ಬೇರೆ ಇನ್ನೇನು ಆಪ್ಷನ್ ಇಲ್ಲ ಅವ್ರಿಗೆ. ಸೊ ಇಲ್ಲಿರೋ ಹೇಗಿರುತ್ತೆ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್, ಸೊ ಅದನ್ನ ಅವ್ರು ಎಕ್ಸೆಪ್ಟ್ ಮಾಡ್ಲೇಬೇಕು. ಸೊ ಅದಕ್ಕೆ ಹೊಂದಂತೆ ಇವರು ಹೊಂದ್ಕೊಳ್ಳೇಬೇಕಾಗತ್ತೆ. ಅಂಡ್ ಸೊ ಇದೇ ಕಾಠ್ಮಂಡುವಿನ ಸ್ಥಿತಿ. ಸೊ ನೀವು ನೋಡಿದ್ರಲ್ವಾ ಕಾಠ್ಮಂಡುವಿನ ನ್ಯೂ ರೋಡ್ ಮಾರ್ಕೆಟ್ ಹೇಗಿದೆ ಅಂಡ್ ಇಲ್ಲಿನ ಜನಜೀವನ ಹೇಗಿರುತ್ತೆ, ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ನೀವು ನೋಡಿದ್ರಲ್ವಾ. ಸೊ ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಮತ್ತೆ ಇದೇ ರೀತಿ ನೆಕ್ಸ್ಟ್ ವೀಕ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ನಮಸ್ಕಾರ, ಟಾಟಾ, ಬಾಯ್ ಬಾಯ್.